ನಮಸ್ತೆ. 27/4/2026 ಸೋಮವಾರ. ಸೂರ್ಯೋದಯ 6:01. ಸೂರ್ಯ ಅಸ್ತಮಾನ ಸಂಜೆ 6:34. ಇವತ್ತು ಏಕಾದಶಿ ಸಂಜೆ 6:15 ಆನಂತರ ದ್ವಾದಶಿ. ಏಕಾದಶಿ ವ್ರತ ಆಚರಣೆ ಮಾಡಬಹುದು. ಆನಂತರ ದ್ವಾದಶಿ ಬರುತ್ತದೆ. ಇವತ್ತಿನ ದಿನ ಹುಬ್ಬಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ತಾನು ಇದನ್ನು ಅಂತಾರೆ. ರಾತ್ರಿ 9:18 ಅಲ್ಲಿಯವರೆಗೂ ಶುಭವಾಗಿದೆ. ಒಳ್ಳೆ ಕಾರ್ಯಗಳನ್ನ ಮಾಡಬಹುದು. ಆನಂತರ ರಾತ್ರಿ ಅಂತಂದರೆ 9:18 ಮೇಲೆ ಉತ್ತರ ನಕ್ಷತ್ರ, ಅಂದರೆ ಉತ್ತರ ಪಾಲ್ಗುಣಿ ತಾನು ಅಂತಾರೆ, ಉತ್ತರ ನಕ್ಷತ್ರ ಬರುತ್ತದೆ. ಅದು ಸಂಪತ್ತು ಅಭಿವೃದ್ಧಿಯನ್ನು ಕೊಡೋದರಿಂದ ಈ ದಿನ ಶುಭವಾಗಿದೆ. ಕೆಲವು ಒಳ್ಳೆ ಕಾರ್ಯಗಳನ್ನ ಮಾಡೋಕ್ಕೆ ಇದು ಶುಭ ದಿನವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ಸಿಂಹ ಅಂದರೆ ಸಿಂಹ ರಾಶಿ ಇದೆ. ರಾತ್ರಿ 3:35 ಆನಂತರ ಕನ್ಯಾ ರಾಶಿ. ಇವತ್ತು ಬೆಳಿಗ್ಗೆ 6:07 8:49 ಪುಬ್ಬಾ ನಕ್ಷತ್ರ 2ನೇ ಪಾದ. ಆನಂತರ 3:03 ಪುಬ್ಬಾ ನಕ್ಷತ್ರ 3ನೇ ಪಾದ. ಕೊನೆಯದಾಗಿ ಪುಬ್ಬಾ ನಕ್ಷತ್ರ 4ನೇ ಪಾದ ರಾತ್ರಿ 9:18 ಇರುತ್ತದೆ. ಇಷ್ಟಕ್ಕೆ ಪುಬ್ಬಾ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಉತ್ತರ ಪಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ 9:18 ಪ್ರಾರಂಭವಾಗಿ ರಾತ್ರಿ 3:35 ಲೇಟ್ ನೈಟ್ವರೆಗೂ 1ನೇ ಪಾದ. ಆನಂತರ ಕೊನೆಯೇ 2ನೇ ಪಾದವಿದೆ. ಉತ್ತರ ಪಾಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ. ಈ ರೀತಿಯಾದ ಇವತ್ತಿನ ಈ ದಿನದಲ್ಲಿ ಅಭಿಜಿತ್ ಮುಹೂರ್ತ 11:52 12:42 ಇದು ಶುಭವೇ. ವಿಜಯ ಮುಹೂರ್ತ 2:23 3:13 ಇದುವೂ ಶುಭವೇ. ಅಮೃತಗಳಿಗೆ ಇರೋದು ಮಧ್ಯಾಹ್ನ 2:41 ಸಂಜೆ 4:20 ಶುಭವಾಗಿದೆ. ಇದೆಲ್ಲ ಇದ್ದರೂ ಸೆಂಟ್ರಲ್ಲಿ ಏನಾದ್ರು ಅಶುಭ ಸಮಯಗಳು ಬಂದರೆ ಏನು ಮಾಡೋದು? ಅದನ್ನು 100% ಅಶುಭ ಸಮಯವನ್ನು ಇಡುತ್ತೀವಿ ಮತ್ತು ಶುಭ ಸಮಯವನ್ನು ನೋಡ್ತೀವಿ. ಇದರಲ್ಲಿ ಶುಭ ಸಮಯ ಅಂತಂದಾಗ ಖಚಿತವಾಗಿ 6:01 7:33, 9:11 10:41, ಮಧ್ಯಾಹ್ನ 1:35 3:11, ಸಂಜೆ 4:05 ರಾತ್ರಿ 12:15. ಅದೇ ಥರ ಲೇಟ್ ನೈಟ್ 3:38 ಬೆಳಗಿನ ಜಾವ 4:52 ಇದೆಲ್ಲ ಶುಭ ಸಮಯಗಳು. ಮತ್ತು ಅಶುಭ ಸಮಯಗಳು 100% ಅಂತಂದರೆ ಬೆಳಿಗ್ಗೆ 7:35 9:09 ರಾಹು ಕಾಲ. ಬೆಳಿಗ್ಗೆ 10:43 12:17 ಯಮಕಂಡ ಕಾಲವಿದೆ. 11:22 1:31 ಮೃತ್ಯು. ಈ ಯಮಕಂಡ ಕಾಲ ಮುಗಿಯುವಷ್ಟರಲ್ಲೇ ಮೃತ್ಯುವನ್ನು ಪ್ರಾರಂಭವಾಗೋದರಿಂದ ಇದು ಅಧಿಕವಾಗಿ ದೋಷ ಕೊಡುತ್ತದೆ. ಮಧ್ಯಾಹ್ನ 12:42 1:33 ದುರ್ಮುಹೂರ್ತ. ಮೃತ್ಯು ದುರ್ಮುಹೂರ್ತ 2 ಮಿಕ್ಸ್ ಆಗಿದೆ. ಆದ್ದರಿಂದ ಎಚ್ಚರ. 3:13 ಸಂಜೆ 4:03 ದುರ್ಮುಹೂರ್ತ. ರಾತ್ರಿ 12:17 ರಾತ್ರಿ 1:43 ವಿಷ. ರಾತ್ರಿ 1:43 ಮೇಲೆ ಲೇಟ್ ನೈಟ್ 3:09 ರೋಗ. ರಾತ್ರಿ 1:54 ಮೇಲೆ ಸುಮಾರು 3:36 ಮೃತ್ಯು. ಹಂಗಾಗಿ 2 ಮಿಕ್ಸ್ ಆಗಿರುತ್ತೆ. ಈ ಸಮಯ ಅಪಾಯಕಾರಿ. ಬೆಳಗಿನ ಜಾವ 4:54 ಮೇಲೆ 6:35 ನಕ್ಷತ್ರ ವಿಷಘಟಿಕ ಕಾಲವಿದೆ. ತಿಳಿದು ನಿಮ್ಮ ಕಾರ್ಯಗಳನ್ನು ದೂರ ಮಾಡುವಂಥದ್ದು ಅಥವಾ ಎಸ್ ಮಾಡೋದು ಅಂದರೆ ಸರಿ ಮಾಡೋದು, ಓಕೆ ಮಾಡೋದು ನಿಮ್ಮ ಕೈಯಲ್ಲಿದೆ. ಎಲ್ಲ ಡೀಟೇಲು ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ಶುಭವಾಗಲಿ. ಮುಂದಿನ